ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ರೈತ ಬಂದವರಿಗೆ ಹಾಗೂ ಎಲ್ಲ ನಮ್ಮ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಮನೆ ಮಗ ಹರ್ಷಿತ್ ಮಾಡುವ ನಮಸ್ಕಾರಗಳು. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಸೊ ಗೈಸ್, ಸುಮಾರು ಜನ ಅನ್ಕೊಂತಿರ್ತೀರ ಏನು ವ್ಲಾಗ್ಸೇ ಬರ್ತಾ ಇಲ್ವಲ್ಲ ಅಂತ. ಸೊ ನೋಡಿ, ಸುಮಾರು ಲಾಂಗ್ ಟೈಮಿಂದ ಈಗ ವ್ಲಾಗ್ ಸ್ಟಾರ್ಟ್ ಆಗಿದೆ. ಮತ್ತು ನಿಮಗೆ ಗೊತ್ತಿರುತ್ತೆ, ಪಂಜಾಬಿಂದ ಸ್ಕೂಲ್ ತರೋ ಮೀಟಿಂಗಲ್ಲಿ ಆ ಬ್ಯುಸಿಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಈಗ ಟೈಮ್ ಬಂದುಬಿಟ್ಟು ಆಗಲೇ 4:30 ಆಗಿದೆ. 4:30. ಸೊ 4:30 ಆಗಿದೆ. ಇವಾಗ ಎಲ್ಲಿದ್ದೀವಿ ಅಂತ ನೀವೇ ನೋಡ್ಕೊಳ್ಳಿ. ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀವಿ. ನಾನು ನಮ್ಮ ಅಪ್ಪ ಇದ್ದೀವಿ. ನಿದ್ದೆನೇ ಆಗಿಲ್ಲ ಗೈಸ್. ರಾತ್ರಿ 1 ಅವರ್ ನಿದ್ದೆ ಮಾಡಿದ್ದೀವಿ. ಕಣ್ಣು ಮುಚ್ಚಿದ್ರೆ ಹಸು ಬರ್ತಾಯಿದೆ, ಕಣ್ಣು ಮುಚ್ಚಿದ್ರೆ ಹಸು. ಈಗ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದಿದ್ದೀವಿ. ಮಾರ್ನಿಂಗು ಈಗ 4:30. ನಾವು ಎದ್ದಿದ್ದು 2 ಗಂಟೆಗೆ ಎದ್ದು, ನಾವು ಇದ್ದಿದ್ದ ಸ್ಪಾಟಿಂದ ದೂರ ಇತ್ತು ಏರ್ಪೋರ್ಟು. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ಈಗ 4:30 ಆಗಿದೆ. ಫ್ಲೈಟ್ ಇರೋದು 7 ಗಂಟೆಗೆ. ಇನ್ನೂ 4:30. ಈಗ ಜಸ್ಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಎಂಟ್ರ್ ಆಗಿದ್ದೀವಿ. ಈಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಫ್ಲೈಟ್ ಇರೋದು ಇನ್ನೂ 7 ಗಂಟೆಗೆ. ಇನ್ನು ಬೋರ್ಡಿಂಗ್ ಎಲ್ಲ ಮಾಡಿಸಿ ಒಳಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಗೈಸ್. ಬನ್ನಿ, ಪಂಜಾಬಿಂದ ಹಸುಗಳ ಸೆಲೆಕ್ಷನ್ ಹೇಗೆ ಮಾಡ್ತೀವಿ, ಹೇಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಸ್ಟಾರ್ಟಿಂಗಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಆಮೇಲೆ ಎಂಟ್ರ್ ಆಗಬೇಕು. ಸ್ಟಾರ್ಟಿಂಗಲ್ಲಿ ಎಂಟ್ರ್ ಆಗ್ಬೇಕಾದ್ರೆ ಆಧಾರ್ ಕಾರ್ಡ್ ತೋರಿಸಿ ಒಳಗೆ ಎಂಟ್ರ್ ಆಗಿ. ಸೊ ಟಿಕೆಟ್ ಇದೆ ಇಲ್ಲಿ, ಟಿಕೆಟ್ ಎಲ್ಲ ಶೋ ಮಾಡಿ ಈಗ ಅಲ್ಲಿ ಟಿಕೆಟ್ ತೆಗಿಸ್ಬೇಕು ಗೈಸ್. ನೋಡಿ ಎಷ್ಟಿದೆ, ಕ್ರೌಡ್ ಇದೆ ಇವತ್ತು ಏರ್ಪೋರ್ಟಲ್ಲಿ. ಅರ್ಲಿ ಮಾರ್ನಿಂಗು ಕ್ರೌಡ್. ಸೊ ಬನ್ನಿ ನೋಡೋಣ. ಈಗ ಟಿಕೆಟೆಲ್ಲ ತೊಗೊಂಡಾಯಿತು. ಟಿಕೆಟೆಲ್ಲ ತೊಗೊಂಡು ಈಗ ವೆಯ್ಟ್ ಮಾಡ್ತಾಯಿದ್ದೀವಿ ಫ್ಲೈಟಿಗೆ. ಇನ್ನೂ ಟೈಮ್ ಇದೆ ಬೇಜಾನು. ಸೊ ಕಾಯ್ತಾ ಇದ್ದೀವಿ ಗೈಸ್. ಇನ್ನು 7 o'clock ಇರೋದು ಫ್ಲೈಟು. ಈಗ ಇನ್ನೂ ಜಸ್ಟ್ 5 o'clock. ಇನ್ನೂ 2 hours ಟೈಮ್ ಇದೆ. ಸೊ ಬನ್ನಿ, ನಾವು ಟೇಕ್ ಆಫ್ ಆಗಬೇಕಾದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. 5:20 ಆಗಿದೆ ಗೈಸ್. ಬನ್ನಿ ಹೋಗೋಣ. ಟೇಕ್ ಆಫ್ ಆಗಬೇಕಾದ್ರೆ ತೋರಿಸ್ತೀನಿ. ಫ್ಲೈಟ್ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ. ಪಂಜಾಬಿಗೆ ಹೋಗಿ ಯಾವ್ಯಾವ ಬಸ್ಸು ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿದ್ದೆ ಆಗಿಲ್ಲ, ಕಣ್ಣೆಲ್ಲ ನಿದ್ದೆ ಆಗಿಲ್ಲ. ನೈಟೆಲ್ಲ ಟ್ರಾವೆಲ್ ಮಾಡಿದ್ವಿ. ಬಟ್ ಏನೋ ಒಂಥರ ಗುಡ್ ಫೀಲಿಂಗ್. ನಿದ್ದೆನೇ ಆಗಿಲ್ಲ. ಕಣ್ಣು ಮುಚ್ಚಿದ್ರೆ ಹಸುನೇ ಬರ್ತದೆ. ಸೆಲೆಕ್ಷನ್ನು ಅಂತ ಆ ಥರ ಹಸು ಒಳ್ಳೆ ಸೆಲೆಕ್ಷನ್ ಮಾಡಿ ತರಬೇಕು. ಏರ್ಪೋರ್ಟಲ್ಲಿ ಹಸುಗಳೆಲ್ಲ ವಿಡಿಯೋ ಕಳಿಸಿದ್ದಾರೆ. ಬಟ್ ಏನಂದರೆ ನಮ್ಮ ನಾವು ಹೋಗಿ ಕಣ್ಣು ಮುಂದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸಮಾಧಾನ ಆಗುತ್ತೆ. ಅವ್ರು ಕಳಿಸಿರೋ ವಿಡಿಯೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಹಾಗಾಗಿ ಓಡ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಹೋಗೋಣ. ಇವಾಗ ಟೇಕ್ ಆಫ್ ಆಗ್ಬೇಕಾದ್ರೆ ತೋರಿಸಿ ಮೇಲ್ಗಡೆಯಿಂದ ಯಾವ ಥರ ಇರುತ್ತೆ ವ್ಯೂ ಅಂತ. ಸರಿ, ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಫ್ಲೈಟ್. ಸ್ಟಾರ್ಟಿಂಗ್ ಇದೆ, ಇಲ್ಲಿ ಹೋಗಿ ಎಂಟ್ರೆನ್ಸ್ ಆಗಿ ಆ ಫ್ಲೈಟ್ ಒಳಗೆ ಹೋಗ್ತೀವಿ ಗೈಸ್. ಸೊ ಬನ್ನಿ ಹೋಗೋಣ ಇವಾಗ. ಅರ್ಲಿ ಮಾರ್ನಿಂಗು ಸ್ವಲ್ಪ ಕತ್ತಲೆ ಇರ್ತಿದ್ದರಿಂದ ಏನೂ ಕಾಣಿಸಿರಲಿಲ್ಲ. ಈಗ ನೋಡಿ ಎಷ್ಟು ಫ್ಲೈಟ್ಸ್ ನಿಂತಿದೆ ಅಲ್ಲಿ, ಸುಮಾರು ಫ್ಲೈಟ್ಸ್ ನಿಂತಿದೆ. ಸೊ ಈಗ ಹೋಗ್ತಾ ಇದ್ದೀವಿ ಸ್ಟ್ರೈಟ್. ಈಗ ಇನ್ನೇನು ಅಷ್ಟೇ, ಫುಲ್ ಎಲ್ಲ ಕಡೆ ಫ್ಲೈಟ್ ತುಂಬಿದೆ. ಈ ಫ್ಲೈಟ್ಗೆ ನಾವು ಈಗ ಹೋಗ್ತಾ ಇರೋದು. ಫ್ಲೈಟ್ ಗೊತ್ತಾಗಿ ಒಳಗೆ ಹೋಗ್ಬೇಕು. ಎಂಟ್ರೆನ್ಸ್ ಗೈಸ್. ಈಗ ಬಂದು ಕೂತಿದ್ದೀವಿ ನಾನು ನಮ್ಮ ಅಪ್ಪ.
ಈಗ ಲ್ಯಾಂಡ್ ಆದ್ವಿ, ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ. ಈಗ ಲ್ಯಾಂಡ್ ಆದ್ವಿ, ಆ ಕಡೆಯಿಂದ ಇಳಿದು ಬರ್ತಾ ಇದೀವಿ ನೋಡಿ. ಇದೇ ನಮ್ಮ ಫ್ಲೈಟ್. ನಾವು ಬಂದಿದ್ದು ಈಗ ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಏರ್ಪೋರ್ಟ್ ತೋರಿಸ್ತೀನಿ, ಡೆಲ್ಲಿ ಏರ್ಪೋರ್ಟ್. ಈಗ ಡೆಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಮಕ್ಕಳು ಡೆಲ್ಲಿ ಏರ್ಪೋರ್ಟ್ ದೊಡ್ಡದು ಗೈಸ್, ನಮ್ಮ ಬೆಂಗಳೂರಿಗಿಂತ ಡಬಲ್ ಇದೆ ಅನ್ಸಲ್ಲ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಡಬಲ್ ಇದೆ, ದೊಡ್ಡ ಏರ್ಪೋರ್ಟ್. ಈಗ ಟ್ಯಾಕ್ಸಿ ಬಂದಿದೆ, ಟ್ಯಾಕ್ಸಿ ಹತ್ಕೊಂಡು ಪಂಜಾಬ್ಗೆ ಹೋಗೋದು. ಬಂದಿದೆ ಟ್ಯಾಕ್ಸಿ ಅವ್ರಿಗೆ ಫೋನ್ ಮಾಡಬೇಕು, ಫೋನ್ ಮಾಡಿಕೊಂಡು ಪಂಜಾಬ್ಗೆ ಹೋಗೋಣ ಬನ್ನಿ ಗೈಸ್. ಈಗ ಡೆಲ್ಲಿ ಏರ್ಪೋರ್ಟಿಗೆ ಇಳಿದು ಈಗ ಟ್ಯಾಕ್ಸಿ ಬಂದಿದೆ, ಗಾಡಿ ಬಂದಿದೆ, ಅವರು ಗಾಡಿ ಕಳಿಸ್ಕೊಟ್ಟಿದ್ದಾರೆ, ಪ್ರೈವೇಟ್ ಗಾಡಿ. ಈಗ ಹೋಗ್ತಾ ಇದ್ದೀವಿ, ಈಗ ಡೆಲ್ಲಿಲಿ ಇದ್ದೀವಿ, ಈಗ ಪಂಜಾಬ್ಗೆ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ಫಾರ್ಮಲ್ಲಿ ಹಸುಗಳೆಲ್ಲ ನಾನು ತೋರಿಸ್ತೀನಿ ಬನ್ನಿ ಗೈಸ್. ಈಗ ಪಂಜಾಬ್ ಎಂಟ್ರಾಗಿದ್ದೀವಿ. ಸುತ್ತಮುತ್ತ ಎಲ್ಲ ಹಸುಗಳು ಮೇವು ಹಾಕೊಂಡೇ ಇದ್ದಾರೆ ನೋಡಿ. ಇದಾವೆ ನೋಡಿ ಇಲ್ಲಿ ಹಸುಗಳು. ದೊಡ್ಡ ಫಾರಮ್ ಗೈಸ್ ಇದು, ಸಿಕ್ಕಾಪಟ್ಟೆ ದೊಡ್ಡ ಫಾರಮು. ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ. ಒಳ್ಳೆ ಇದೆ ಇಲ್ಲಿ, ಪ್ರತಿಯೊಂದು ಅನಿಮಲ್ಸು ಇದೆ. ಕುರಿ, ಮೇಕೆ, ಕುದುರೆ ಎಲ್ಲ ಇದೆ. ನೋಡೋಣ ಒಳಗೆ ಹೋಗಿ ತೋರಿಸ್ತೀನಿ. ಈಗ ಗೈಸ್ ಹೆಂಗಿದೆ ದೊಡ್ಡ ಫಾರ್ಮು, ಎಲ್ಲ ದೊಡ್ಡ ಫಾರ್ಮೇ, ಎಲ್ಲ ದೊಡ್ಡ ದೊಡ್ಡ ಹಸುಗಳು, ವೀಡ್ ಹಸುಗಳು. ನೋಡ್ಕೊಳ್ಳಿ ಹೆಂಗಿದೆ. ಓರಿ ಒಂದು ಓರಿ ಇದು ಫುಲ್ ಬ್ರೀಡ್ ಅನಿಮಲ್ಸೇ. ಎರಡು ಡೈರಿ ಫಾರ್ಮ್ ಇದೆ, ಅಲ್ಲೊಂದಿದೆ ಇಲ್ಲೊಂದಿದೆ, ಎರಡೆರಡು ಫಾರ್ಮ್ ಇರ್ತೇನೆ. ಸಕ್ಕತ್ತಾಗಿದೆ ಗೈಸ್ ಹಸುಗಳು. ನೋಡ್ಕೊಳ್ಳಿ ಮೇವು ತಿಂತಾರಲ್ಲ, ಅವೆಲ್ಲ ಗೋಧಿ ಹುಲ್ಲೆ ಹಾಕಿರೋದು. ಸೊ ನೋಡೋಣ ಯಾಕೆ ಸೆಲೆಕ್ಷನ್ ಮಾಡೋದು ಹಸುಗಳೆಲ್ಲ ನೋಡಬೇಕು. ಗೈಸ್ ಪಂಜಾಬಿಗೆ ಬಂದಿದ್ವಿ ಬೆಳಗ್ಗೆ. ನಾವು ಬಂದಾಗಿಂದ ಹುಡುಕ್ತಾನೆ ಇದ್ದೀವಿ ಹಸುಗಳು. ಸೊ ನೋಡಿಲ್ಲ ಹಸುಗಳು ಎಷ್ಟಿದೆ, 106 ಹಸುಗಳಿದ್ದಾವೆ. ಅದರಲ್ಲಿ ನಾನು ಒಂದೇ ಒಂದು ಸೆಲೆಕ್ಟ್ ಮಾಡಿದ್ದೆ ಗೈಸ್. ಒಂದು ಸೆಲೆಕ್ಟ್ ಮಾಡಿ ಕಳಿಸಿದೆ, ಅದು 6 ತಿಂಗಳು ಫಲ. ನೀವು ನೋಡಿರ್ತೀರ ಗ್ರೂಪಲ್ಲಿ. ಈಗ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನಮಗೆ ಯಾಕೋ ಇಲ್ಲಿ ಇರೋದು ಯಾವುದೋ ಅಷ್ಟು ಓಕೆ ಅಂತ ಅನಿಸ್ತಿಲ್ಲ. ಇದೆಲ್ಲ ಮಿಲ್ಕಿಂಗು ನೋಡ್ಕೊಳ್ಳಿ. ಇದು ಒಂದು ಓರಿ ನೋಡಿ, ಇದು ಗೈಸ್ ಇದು ಓರಿ, WWS ಓರಿ ಇದು ಗೈಸ್. ಎಲ್ಲದಕ್ಕೂ ಡಾಕ್ಯುಮೆಂಟ್ಸು, ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಹಸುಗಳೆಲ್ಲ ಎಷ್ಟು ಆರಾಮಾಗಿದ್ದಾವೆ. ನಾವು ಇಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಇವಾಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಮತ್ತೆ ಹಸುಗಳು ನೋಡೋಕೆ ಹೋಗ್ತಾಯಿದ್ದೀವಿ. ಈ ವಿಡಿಯೋ ಗೈಸ್ ಈ ವಿಡಿಯೋ ಬಂದುಬಿಟ್ಟು ನಾನು ಪಂಜಾಬಿಂದ ಹಸುಗಳು ತಂದಾದಮೇಲೆ ಈ ವ್ಲಾಗ್ನ ಬಿಡೋದು. ನಾನು ಈ ವ್ಲಾಗ್ ಏನೇ ಇದ್ದರೂ ನಾನು ಪಂಜಾಬಿಂದ ಬಂದಮೇಲೆ ಬಿಡೋದು. ಸೊ ನಿಮಗೂ ಗೊತ್ತಾಗಬೇಕಲ್ಲ ನಾನು ಎಲ್ಲಿಂದ ಹಸು ತಂದಿದ್ದು ಅಂತ. ಸೊ ನೋಡಿ ಈಗ ಎಲ್ಲ ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾವೆ. ಸೊ ಓಕೆ ಗೈಸ್, ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಮತ್ತೆ ಬೇರೆ ಕಡೆ ಹಸುಗಳು ತರಕ್ಕೆ ಹೋಗ್ತಾಯಿದ್ದೀವಿ. ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಈ ವ್ಲಾಗ್ನ. ಗೈಸ್ ನಾನು ನೆನ್ನೆಯಿಂದ ವ್ಲಾಗ್ ಎಂಡ್ ಮಾಡಿದ್ದು, ಇವತ್ತಿಂದ ವ್ಲಾಗ್ ಮಾಡಿರಲಿಲ್ಲ. ಇವತ್ತಿಂದ ಬೆಳಗ್ಗೆಯಿಂದ ಹಿಡಿದು ಹುಡುಕಿ ಹಸುಗಳ್ನ ಈಗಾಗಲೇ 3 ಗಂಟೆ ಟೈಮು. 3 ಗಂಟೆಯಲ್ಲಿ ಮತ್ತೆ ಹಸುಗಳಿದ್ದು ಸುಮಾರು ಇದರಲ್ಲೆಲ್ಲ ಸೆಲೆಕ್ಷನಲ್ಲಿ ನಾವು ಸೆಲೆಕ್ಷನ್ ಮಾಡಿರೋ ಹಸು ಇದು, ಮತ್ತು ಇದು ಪಡ್ಡೆ, ಇದು ಪಡ್ಡೆ, ಇದು 2ನೇ ಹಸು, ದೊಡ್ಡ ಹಸು ABS ಡೆನ್ಮಾರ್ಕು, ಇದು ABS ಸ್ಟ್ರೈಕರು. ಸೆಲೆಕ್ಟ್ ಮಾಡಿರೋದು ಬ್ರೀಡು ಗೈಸ್. ಪಂಜಾಬ್ ಅಂತೀವಿ, ಪಂಜಾಬಲ್ಲಿ ಅಷ್ಟು ಬೇಗ ಹಸುಗಳು ಸಿಕ್ಕಲ್ಲ. ಸೆಲೆಕ್ಟ್ ಮಾಡಬೇಕು ದಿವಸಕ್ಕೆ. ನಾನೊಂದು 100 ಹಸು ನೋಡಿ ಇವಾಗ 3 ಸೆಲೆಕ್ಟ್ ಮಾಡಿದ್ದೀನಿ. 100ರಲ್ಲಿ 3 ಸೆಲೆಕ್ಟ್ ಮಾಡಿದ್ದೀನಿ. 1 ಸೆಲೆಕ್ಟ್ ಮಾಡಿದ್ದೀನಿ, ಅದ್ರಲ್ಲಿ ಲಾಗ್ ಮಾಡೋಕ್ಕಾಗಲ್ಲ. ಇದು ಅದು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲಿಂದ ಸಿಗ್ತೀನಿ, ಆಮೇಲಿಂದ ತೋರಿಸ್ತೀನಿ ಗೈಸ್. ಹಸುಗಳು ತೊಗೊಂಡು ಬಂದ್ವಿ. ಮತ್ತು ಈಗ ಫಸ್ಟ್ ಇದ್ವಲ್ಲ ಫಾರ್ಮು, ಆ ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲಿಗೆ ಇನ್ನೊಂದು 3 ಹಸುಗಳು ಸೆಲೆಕ್ಟ್ ಮಾಡಿದ್ದೀವಿ ಇದೇ ಫಾರ್ಮಲ್ಲೇ. ತೋರಿಸಿದ್ನಲ್ಲ ದೊಡ್ಡ ಫಾರ್ಮ್ ಗೈಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಫಾರ್ಮ್. ಅದರಲ್ಲೇ 3 ಹಸು ಸೆಲೆಕ್ಟ್ ಮಾಡಿದ್ದೀವಿ ನೋಡಿ. ಸಾಕಾದಾಗಿದ್ದಾವೆ ಗೈಸ್ ಹಸುಗಳು ನೋಡಿ. ABS ಸ್ಟ್ರೈಕರ್, ಇದು ಸ್ಪೈಕ್ ಸಣ್ಣನಾಗಿದೆ ಇದಕ್ಕೆ ABS ಸ್ಟ್ರೈಕರು. ಇದೊಂದು ಪಡ್ಡೆ, ಇದು ಪೆನಿ ಮೇಕರು. ಇದೆಲ್ಲ ನೋಡಿರ್ತೀರಾ ವೀಡಿಯೋದಲ್ಲೇ. ಈಗ ಅದಕ್ಕೆ ವ್ಲಾಗ್ ಬಿಟ್ಬಿಟ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ವ್ಲಾಗ್ ಮಾಡ್ತಾ ಇರೋದು. ಇದೆಲ್ಲ ಬರ್ತಾ ಇರೋ ಹಸುಗಳು. ಟೋಟಲ್ 6 ಹಸುಗಳು ಇವಾಗ ಸೆಲೆಕ್ಟ್ ಆಗಿದೆ. ಇನ್ನೂ ಮಿಕ್ಕಿದ ಹಸುಗಳು ಸೆಲೆಕ್ಟ್ ಮಾಡಬೇಕು ಗೈಸ್. ಅದರಲ್ಲಿ ಇನ್ನೂ ಒಂದಿದೆ, ತೋರಿಸ್ತೀನಿ ತಡ್ರಿ. ಇನ್ನೊಂದು ಕಾಂಪಿಟೇಷನ್ ಹಸುಗಳಿದೆ ಗೈಸ್. ಅದು 45 ಲೀಟ್ರ್ ಕರೆದಿದೆ. 40 ಲೀಟ್ರ್ ಅಂದ್ಬಿಟ್ಟು ಹೇಳ್ಬಿಟ್ಟು ಸೇಲ್ ಮಾಡಿರೋದು. ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ಬೋದು ನೋಡಿ. ಇದೊಂದು ಹಸು ಬರೋ ದೊಡ್ಡದು, ಇದೊಂದು ಹಸು. ಇದು 40 ಲೀಟ್ರ್ ಬರೋ ಹಸು. ಇನ್ನು ಟೈಮ್ ಇದೆ, ಇದಕ್ಕಿನ್ನು 2 ತಿಂಗಳು ಟೈಮ್ ಇದೆ. ಕಾಂಪಿಟೇಷನ್ ಹಸು, ಕಾಂಪಿಟೇಷನ್ಗೆ ಸೇಲ್ ಆಗಿರೋದು ನೋಡಿ ಗೈಸ್. ಫಾರಮ್ ನೋಡಿ ಎಷ್ಟು ದೊಡ್ಡ ಫಾರ್ಮು. ಎಲ್ಲ ಅಲ್ಲ ಕಡೆ ಎಲ್ಲ ಹಸ್ಕೊಂಡಿದ್ದಾರೆ. ಇನ್ನೂ ಒಂದು ಫಾರಮ್ ಇದೆ ಇವ್ರದೇನೆ ಎಕ್ಸ್ಟ್ರಾ ನೋಡಿ. ಗಾಡಿಗಳು ನೋಡಿ, ಮೇವಿಂದು. ಇದೊಂದು ಮೇವಿನ ಟ್ರ್ಯಾಕ್ಟ್ರು, ಇದು ಮೇವಿನ ಟ್ರ್ಯಾಕ್ಟ್ರೆ ನೋಡಿ. ಕೋಣ ಇದು. ಇದನ್ನು ಗೊಬ್ಬರ ಎತ್ತಾಕೋಕ್ಕೆ ಗಾಡಿ ಮಾಡ್ಕೊಂಡಿದ್ದಾರೆ. ಆ ಗಾಡಿಗೆ ಇದನ್ನು ಇಟ್ಕೊಂಡು ಹೋಗ್ತಾರೆ ಈ ಕೋಣನ.
ಗೊಬ್ಬರ ಎತ್ಕೊಂಡು ಹೋಗೋಕ್ಕೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಕೋಣ. ಮಿಲ್ಕಿಂಗ್ ಇನ್ನೂ ಮಿಲ್ಕಿಂಗ್ ಮಾಡ್ತಾನೆ ಇದ್ದಾರೆ. ಸುಮಾರು ಹಸುಗಳಿದ್ದಾವೆ. ಸಂಜೆಯಿಂದ ಮಿಲ್ಕಿಂಗ್ ಮಾಡ್ತಾ ಇರೋದು. ಈಗಾಗಲೇ 8:30 ಆದರೂ ಮಿಲ್ಕಿಂಗ್ ಮಾಡ್ತಾನೇ ಇದ್ದಾರೆ ನೋಡಿ. ದೊಡ್ಡ ಫಾರ್ಮು, ಒಳ್ಳೊಳ್ಳೆ ಬ್ರೀಡು. ಅದರಲ್ಲಿ ಏನು ಒಂದು ಗೈಸ್, ಇಲ್ಲಿ ಇವತ್ತು ನಾನು ಹೆಚ್ಚು ಕಮ್ಮಿ ಒಂದು 500 ಹಸುಗಳು ನೋಡಿದ್ದೀನಿ. ಒಂದು 500 ಹಸುಗಳಲ್ಲಿ ನನಗೆ ಇಷ್ಟ ಆಗಿರೋದು 6 ಹಸು ಪ್ಲಸ್ ಇದೊಂದು ಹಸು. 500 ಹಸುಗಳಲ್ಲಿ ಒಂದು 7 ಹಸು ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. 7 ಹಸು ತೊಗೊಂಡಿರೋದು. ಅಷ್ಟು ಬ್ರೀಡ್ ಅಷ್ಟು ನೋಡಬೇಕು, ಮಾಡಿ ತೊಗೋಬೇಕು ಗೈಸ್. ಇಲ್ಲಿ ಹೇಳ್ತಾರೆ ಹಾಲು ಜಾಸ್ತಿ ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ಅಂತೆಲ್ಲ. ನಾವು ಒಂದು ಅಂದಾಜು ನಮಗೆ ಇಷ್ಟು ಕರಿಯುತ್ತೆ ಅಂತ ಗ್ಯಾರಂಟಿ ನೋಡಿಕೊಂಡು ರೈತರಿಗೆ ಹೇಳಿದ್ರು ರೈತರಿಗೊಂದು ಗ್ಯಾರಂಟಿ ಬರಬೇಕು. ಕರಿಯುತ್ತೆ ಹಸುಗಳು, ಹಾಲು ಕರಿಬೋದು ಇದರಲ್ಲಿ ಅಂತ ಅವ್ರಿಗೆ ಒಂದು ನಂಬಿಕೆ ಬರಬೇಕು. ಹಂಗಾಗಿ ಹುಡ್ತಾ ಇರೋದು ಹಿಂಗೆ ಗೈಸ್. ನಾನು ಹೇಳಿರೋದಕ್ಕಿಂತ ಹಾಲು ಜಾಸ್ತಿ ಕರೆದ್ರೆ ನಿಮಗೂ ಖುಷಿ. ನಾವು ಜಾಸ್ತಿ ಹೇಳಿ ಹಾಲು ಕಮ್ಮಿ ಬರೋಂಗೆ ಮಾಡ್ಕೊಳ್ಳಲ್ಲ. ನಾವು ಹಾಲು ಕಮ್ಮಿನೇ ಹೇಳಿ ಜಾಸ್ತಿ ಬಂದಾಗ ನೀವೇ ಖುಷಿಯಿಂದ ಫೋನ್ ಮಾಡ್ತೀರಲ್ಲ, ಆ ಖುಷಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿ ಹಸುಗಳು ತರೋದು ಎಲ್ಲ ಗೈಸ್. ನಾವು ಸೇಲ್ ಮಾಡೋಕ್ಕಿಂತ ತರೋಲ್ಲ. ನಾವು ನಮ್ಮ ಮನೆಗೆ ಅಂತ ಹಸುಗಳು ತೊಗೊಂಡು ಸೇಲ್ ಆದರೆ ಸೇಲ್ ಆಗಲಿ, ಇಲ್ಲ ನಮ್ಮ ಮನೆಗಿರಲಿ ಅಂತ ಹಸುಗಳು ತರೋದು. ಸೇಲ್ ಮಾಡೋಕ್ಕೆ ಅಂತಲೇ ಹಸುಗಳು ತರೋಲ್ಲ. ಸೇಲ್ ಆಗಲಿಲ್ಲ ನಮ್ಮ ಮನೇಲಿ ಇರಲಿ ಅನ್ನೋದಕ್ಕೋಸ್ಕರ ತರೋದು. ಅಂಥ ಬ್ರೀಡ್ನೇ ನೋಡ್ಬಿಟ್ಟು ತರೋದು. ಇದೆಲ್ಲ ಇಲ್ಲಿ ನಾನ್ ಪ್ರೆಗ್ನೆನ್ಸಿನೂ ಇದ್ದಾವೆ ಪಡ್ಡೆಗಳು. ನಾನ್ ಪ್ರೆಗ್ನೆನ್ಸಿ ತರೋಂಗಿಲ್ಲ ಗೈಸ್, ಇವಾಗ ಪರ್ಮಿಷನ್ ಇಲ್ಲ ನಾನ್ ಪ್ರೆಗ್ನೆನ್ಸಿ ತರೋಕ್ಕೆ. ಹಂಗಾಗಿ ನಾನ್ ಪ್ರೆಗ್ನೆನ್ಸಿ ತರ್ತಾಯಿಲ್ಲ. ನೋಡಿ ಹೇಳಿದೆ ಕಾಂಪಿಟೇಷನ್ ಹಸು 40 ಲೀಟ್ರಿಂದು. ಯಾರಾದರೂ ಬುಕ್ ಮಾಡ್ಕೊಂಡ್ರೆ ಮಾತ್ರ ತರೋಣ ಅಂತ ಉಳಿಸ್ಕೊಂಡಿದ್ದೆ. ಯಾಕೆಂದರೆ ಇದು ರೇಟ್ ಜಾಸ್ತಿ, ಇದು 180 ಜಾಸ್ತಿ ರೇಟ್ ಇದೆ, ಹಂಗಾಗಿ ತೊಗೊತಾ ಇಲ್ಲ. ಮತ್ತು ಇಲ್ಲೊಂದಿದೆ ನೋಡಿ, ಇದು ಕಾಂಪಿಟೇಷನ್ ಹಸು ಗೈಸ್. ಇದು 70 ಲೀಟ್ರ್ ಅಲ್ಲಿ ಕರಿಯುತ್ತಂತೆ. 65 ಲೀಟ್ರ್ ಕರೆದೈತೆ ವಸತಿ. ಸಿಕ್ಕಾಪಟ್ಟೆ ದೊಡ್ಡ ಹಸು. 65 ಲೀಟ್ರ್ ಕರೆದೈತೆ. ಇಲ್ಲಿ ಇದ್ರ ಪ್ರೈಸ್ ಕೇಳಿಸ್ಕೊಂಡ್ರೆ ಆಶ್ಚರ್ಯ ಆಗ್ಬಿಡ್ತೀರ. 3.5 ಹೇಳಿದ್ರು, 3 ಫೈನಲ್ಲು. 3 ಲಕ್ಷ ಹೇಳ್ತಾವ್ರೆ ಗೈಸ್. ದೊಡ್ಡ ಹಸು 70 ಲೀಟ್ರು ಹಾಲು ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಸು ನೋಡಿ ಹೆಂಗಿದೆ, ದೊಡ್ಡ ಹಸು. ನನ್ನ ಲೆವೆಲ್ ಇದೆ ಗೈಸ್ ಇದು ಹಸು, ನನ್ನ ಲೆವೆಲ್ ಹಸು. ಇಲ್ಲೆಲ್ಲ ಇರೋದೆಲ್ಲ ಕಾಂಪಿಟೇಷನ್ ಹಸುಗಳೇ. ಇದು 40 ಲೀಟ್ರು, ಇದು 70 ಲೀಟ್ರು, ಇಲ್ಲೂ ಇದ್ದಾವೆ. ಇದು ಅಷ್ಟೇ 45 ಲೀಟ್ರು, ಇದು ಅಷ್ಟೇ 45 ಲೀಟ್ರು. ಎಲ್ಲ ಕಾಂಪಿಟೇಷನ್ ದನಗಳೇ ನೋಡಿ ಹೆಂಗಿದಾವೆ ಹಸುಗಳು, ಒಂದೊಂದು ಹಸು. ಇದು 40 ಲೀಟ್ರದು. ಇದು ನಾವು ತೊಗೊಂಡಿರೋ ಪಡ್ಡೆ 25 ಲೀಟ್ರು 30 ಲೀಟ್ರ್ ಮೋಸನೇ ಇಲ್ಲ ಇದು ಪಡ್ಡೆಯಲ್ಲಿ. ಅದು ಅಷ್ಟೇ, ಇದು ಏರಿಯಾ ಸ್ಟ್ರೈಕರ್ ಅದು ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ ಅವ್ರೆ ಗೈಸ್, ಇದು ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ಇದು ಇಂಪೋರ್ಟೆಡ್ ಸೆಮೆನ್ದು ನಾವು ತೊಗೊಂಡಿರೋದು. ಇದು ಬಂದ್ಬಿಟ್ಟು ಇಂಪೋರ್ಟೆಡ್ ಸೆಮೆನ್ದು. ನೋಡ್ಕೊಳ್ಳಿ ಹೆಂಗಿದೆ. ಇದಕ್ಕೆ ಡೆನ್ಮಾರ್ಕಿನ ಸೆಮೆನ್ ಹಾಕಿದ್ದಾರೆ. ಇದಕ್ಕೆ ABS ಪೈಕಿನ ಸೆಮೆನ್ ಆಗಿದೆ, ಸ್ಟ್ರೈಕರು. ಸುಮಾರು ಹಸುಗಳು, ಸುಮಾರು ಫಾರ್ಮ್ ಸುತ್ತಿ ಎಲ್ಲ ಗೈಸ್ ನಾನು ಫಾರ್ಮಿಂದನೇ ತರ್ತಾ ಇರೋದು. ಹಂಗಾಗಿ ರೇಟು ಹೆವಿ ಇದೆ. ಫಾರ್ಮಲ್ಲಿ ಕರುವಿಂದ ಸಾಕಿರ್ತಾರೆ. ಸಣ್ಣ ಕರುವಿಂದ ಸಾಕಿರೋರು ಯಾರು ಕಮ್ಮಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಗೈಸ್, ಯಾರು ಕಮ್ಮಿ ಕೊಡೋದು ಇಲ್ಲ. ಸುಮಾರು ಜನ ಸಂತೆಯಲ್ಲಿ ತರ್ತಾರೆ. ಸಂತೆಯಲ್ಲಿ ಹೋಗಿ ಹಿಡಿದು ಸೂಲು ಹಸುಗಳು ಅಂದರೆ 3ನೇ ಸೂಲು 4ನೇ ಸೂಲು ಹಸುಗಳನ್ನ ತಂದು 2ನೇ ಸೂಲು ಅಂದ್ಬಿಟ್ಟು ಮಾಡ್ತಾರೆ. ಹಂಗಾಗಿ ಅವ್ರು ರೇಟ್ ಕಮ್ಮಿ ಕೊಡ್ತಾರೆ. ಬಿಟ್ಟರೆ ಇಲ್ಲೆಲ್ಲ ಸಣ್ಣ ಕರುವಿಂದ ಸಾಕಿರ್ತಾರೆ. ದೊಡ್ಡ ಫಾರ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿರ್ತಾರೆ. ಯಾರೂ ಕಮ್ಮಿ ರೇಟಿಗೆ ಕೊಡಲ್ಲ, ಒಂದೊಂದು ಒಳ್ಳೊಳ್ಳೆ ದೊಡ್ಡ ಹಸುಗಳೇ. ಇನ್ನೊಂದು ನೋಡಿ, ಇವೆಲ್ಲ ನಾವು ತಂದಿರೋ ಹಸುಗಳೇ. ಇಲ್ಲಿ ಎಲ್ಲ ರೇಟು ಎಲ್ಲ ಒಂದ್ರ ಮೇಲೆ ಗೈಸ್. ನಾನು ಇನ್ನೊಂದು ನಿಮಗೆ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಟಾರ್ಟಿಂಗೇ ಹೇಳಿದ್ದೀನಿ. ನನಗೇನು ರೇಟ್ ಬೀಳುತ್ತೆ ಆ ರೇಟ್ ಮೇಲೆ ಈಗ ಟ್ರಾನ್ಸ್ಪೋರ್ಟೇಷನ್ನು, ಅದಕ್ಕೆ ಮೇವು, ಅದಕ್ಕೆ ಫೀಡು ಎಲ್ಲ ಸೇರಿ 20,000 ಬೀಳುತ್ತೆ. ಒಂದು ಹಸುಗೆ 20,000 ಬೀಳುತ್ತೆ. ಅಲ್ಲಿಗೆ ಒಂದು ಹಸು ಮೇಲೆ 20,000 ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ. ಅದ್ರ ಮೇಲೆ 5,000 ಇಟ್ಟು ನಾನು ಸೇಲ್ ಮಾಡ್ತಾ ಇರೋದು. ನಿಮಗೂ ಗೊತ್ತಿರುತ್ತೆ, ಅದ್ರ ಮೇಲೆ 5,000 ಇಟ್ಟು ಸೇಲ್ ಮಾಡ್ತಿರೋದು. ಇದು ಎಷ್ಟು ಅಷ್ಟೇ ನಾನು ತೊಗೊಂಡಿರೋದು ಎಲ್ಲದೂ. ನಾನು ಯಾವ್ದು ತೊಗೊಂಡಿನಿ ಅದನ್ನು ಎಲ್ಲದೂ ನಾನು ಏನು ರೇಟಿಗೆ ತೊಗೊಂಡಿರ್ತೀನಿ ಅದ್ರ ಮೇಲೆ ಟ್ರಾನ್ಸ್ಪೋರ್ಟೇಷನ್ನು ಅದ್ರ ಮೇಲೆ 5,000 ಇಟ್ಬಿಟ್ಟು ನಾನು ಕೊಡ್ತಾ ಇರೋದು ರೈತರಿಗೆ. ತುಂಬ ಚೆನ್ನಾಗಿ. ಇನ್ನು ಈ 3 ಹಸು ತೊಗೊಂಡಿದ್ದೀವಿ. ಅದು ಇನ್ನೊಂದು ದೊಡ್ಡ ಫಾರ್ಮಲ್ಲಿ ತೊಗೊಂಡಿರೋದು. ಆ ಫಾರ್ಮಿಂದ ಮತ್ತು ಆ ಹಸುಗಳು ಇಲ್ಲಿ ಬರ್ತಾ ಇದ್ದಾವೆ. ಈ 3 ಹಸುಗಳ ಜೊತೆ ಆ 3 ಹಸು ಆ್ಯಡ್ ಆಗುತ್ತೆ. ಮತ್ತು ಇಲ್ಲೊಂದಿದೆ ದೊಡ್ಡ ಹಸು, ಆ ಕಡೆ ಒಂದಿದೆ, ಇದೊಂದಿದೆ. ಇನ್ನು ಈಗ ಆಗ್ತಾ ಇದೆ 70 ಲೀಟ್ರದ್ದು ಒಂದು ಹಸುದು ಮಾತಾಡ್ತಿದ್ದಾರೆ. ನೋಡೋಣ ಯಾರ್ಯಾರು ಆಗುತ್ತೆ ನೋಡಿಕೊಂಡು ತೊಗೊಂಬರೋಣ ಅಂತ. ನಮ್ಮ ಅಪ್ಪ ಇನ್ನೂ ಇಲ್ಲೇ ಇದ್ದಾರೆ.
ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ಯಾರು ಹಸುನ. ಸೊ ಓಕೆ ಗೈಸ್, ಇಷ್ಟೇ. ಒಂದು ದಿವಸದಲ್ಲಿ ಒಂದು 500 ಹಸುಗಳು ನೋಡಿ ಸೆಲೆಕ್ಷನ್ ಮಾಡಿ 6 ಹಸು, ಅದೊಂದು 7 ಹಸು ಪರ್ಚೇಸ್ ಆಗೇ ಇದೆ. ಇನ್ನೊಂದು 9 ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು, ಇನ್ನೊಂದು 2 ಹಾಕ್ಕೋಬೇಕು. ಇನ್ನೊಂದು 2 ಹಾಕ್ಕೊಂಡ್ರೆ ಏನು ಮಾಡ್ತೀವಿ, ಒಂದು 9 ಹಸು ತರ್ತೀವಿ. ಸೊ ಓಕೆ, ಇದ್ರೆ ನೆಮ್ಮದಿಯಾಗಿರ್ಬೇಕು.